ನವರಾತ್ರಿಯಲ್ಲಿ ಜಗನ್ಮಾತೆ ದುರ್ಗೆಯನ್ನು ಆರಾಧಿಸುವ 9 ಸ್ವರೂಪಗಳಲ್ಲಿ ಮೊದಲನೆಯದು ಶೈಲಪುತ್ರಿ. ಶೈಲಪುತ್ರಿ ಎಂದರೆ ಪರ್ವತನ ಮಗಳು, ಹಿಮಾಲಯನ ಮಗಳು ಪಾರ್ವತಿ ಈ ಸ್ವರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ. ವೃಷಭ ವಾಹನವಾಗಿ ಎಡಗೈಯಲ್ಲಿ ಕಮಲ ಹಾಗೂ ಬಲಗೈಯಲ್ಲಿ ತ್ರಿಶೂಲವನ್ನ ಹಿಡಿದಿರುವುದು ಆಕೆಯ ದಿವ್ಯ ಚಿಹ್ನೆಗಳು. ಈ ರೂಪವು ಶಕ್ತಿ ಮತ್ತು ಶಾಂತಿಯ ಸಮತೋಲನವನ್ನ ತೋರಿಸುತ್ತದೆ. ವಿಷ್ಣುವಿನ ನಾಭಿ ಕಮಲದಲ್ಲಿ ನೆಲೆಸಿದ ಬ್ರಹ್ಮನು ಸೃಷ್ಟಿ ಕಾರ್ಯದಲ್ಲಿದ್ದಾಗ ಮಧು, ಕೈಟಪ ಎಂಬ 2 ರಾಕ್ಷಸರು ಬ್ರಹ್ಮನಿಗೆ ತೊಂದರೆಯನ್ನ ನೀಡುತ್ತಿರ್ತಾರೆ. ಈ 2 ರಾಕ್ಷಸರ ಸಂಹಾರಕ್ಕಾಗಿ ಮಹಾವಿಷ್ಣುವಿನಲ್ಲಿ ಮೊರೆ ಹೋಗ್ತಾರೆ ಬ್ರಹ್ಮದೇವರು. ಆದರೆ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಇರುವುದರಿಂದ ಬ್ರಹ್ಮನ ಪ್ರಾರ್ಥನೆ ಫಲಿಸಲಿಲ್ಲ. ಆಗ ಬ್ರಹ್ಮನು ಶೈಲಪುತ್ರಿಯನ್ನು ಯೋಗಾನಿದ್ರಾರೂಪಿಣಿಯ ದೇವಿಯ ರೂಪದಲ್ಲಿ ಪ್ರಾರ್ಥಿಸುತ್ತಾರೆ. ತಾಯಿ ಪ್ರಸನ್ನಳಾಗಿ ವಿಷ್ಣುವನ್ನು ಯೋಗಾನಿದ್ರೆಯಿಂದ ಎಬ್ಬಿಸುತ್ತಾಳೆ. ವಿಷ್ಣು ಜಾಗೃತನಾಗಿ ಮಧು, ಕೈಟಪ ಎಂಬ 2 ರಾಕ್ಷಸರನ್ನ ಸಂಹರಿಸ್ತಾನೆ. ಹೀಗಾಗಿ ನವರಾತ್ರಿಯ ಮೊದಲ ದಿನದ ಶೈಲಪುತ್ರಿ ಅಥವಾ ಯೋಗಾನಿದ್ರಾ ಸ್ವರೂಪದ ಆರಾಧನೆಯನ್ನ ಆಚರಿಸ್ತಾರೆ. ಈ ದಿನದ ಶಕ್ತಿ ಬಣ್ಣ ಬಿಳಿ. ಅದು ನೆಮ್ಮದಿ ಮತ್ತು ಶುದ್ಧತೆಯನ್ನ ಸೂಚಿಸುತ್ತದೆ.